ಹೆಲ್ಲೋ ಅಂತ ಮಸ್ತ್ ಶಾರುಖ್ ನೀವು ನೋಡ್ತಾರೆ ಗೆಲ್ಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಸಗದಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ದಿಸ್ ಈಸ್ ಎ ಸಡನ್ ಸ್ಟಾಪ್ ಅಥವಾ ಪಿಚ್ ಸ್ಟಾಪ್ ಅಥವಾ ಸಡನ್ ಸ್ಪಾಟ್ ಅಂತ ಹೇಳ್ಬೋದು. ಆ ರೀಸನ್ ಬಂದು ಇಷ್ಟೇ, ಈ ಕಡೆಯಿಂದ ಪಾಸ್ ಆಗ್ತಿದ್ದಾಗ ದೇರ್ ಆರ್ ಮೆನಿ ಫ್ರೈಡ್ ಚಿಕನ್, ಬಟ್ ಇದು ಬಂದು US ಫ್ರೈಡ್ ಚಿಕನ್ ಅಂತ ಇತ್ತು. ಏನಿದು US ಫ್ರೈಡ್ ಚಿಕನ್, ಸಮಥಿಂಗ್ ಡಿಫ್ರೆಂಟ್ ಆಗಿದೆಯಲ್ಲ, ಕೇಳಕ್ಕೆ ಏನಿರುತ್ತೆ ಎತ್ತ ಅಂತ ಒಂದು ಮೈಂಡಲ್ಲಿ ಓಡ್ತಿತ್ತು. ಇಲ್ಲಿ ನೋಡಿ, ಇವತ್ತಿನ ಸ್ಪೆಷಲ್ ಆಫರ್ ಅನ್ನೋದು ಮೆನ್ಷನ್ ಮಾಡಿದ್ದಾರೆ. ಸೊ ಆ ಆಫರ್ ಬಗ್ಗೆ ನಿಮಗೆ ತಿಳಿಸ್ತೀನಿ. ದೇರ್ ಇಸ್ ಸಮಥಿಂಗ್ ಲೈಕ್ 12 ಪೀಸಸ್ 7 ಪೀಸಸ್ ಫ್ರೈಡ್ ಚಿಕನ್ ಅಂತ ಆಗವ್ರೆ. ಅಂಡ್ ಎಕ್ಸಾಕ್ಟ್ ಅಡ್ರೆಸ್ ಬಂದು ನಿಮಗೆ ಅರ್ಧಸಪುರ ವಿಜ್ಞಾನ್ ರೋಡ್ ಅಂತ ಒಂದು ಏರಿಯಾ ಐತೆ. ಎಕ್ಸಾಕ್ಟ್ಲಿ ಫುಲ್ ನೋಡಿಲ್ಲ ನಾನು, ಜಸ್ಟ್ ಇದನ್ನ ಮಾತ್ರ ನೋಡಿದೆ. ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಆಗಿರ್ತಿಲ್ಲ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಟುವರ್ಡ್ಸ್ ಮಹದೇವಪುರ ಇಂದ ನೀವು ಆ ಟ್ರ್ಯಾಕ್ ಎಲ್ಲ ದಾಟಿ ಬರ್ತಿರಲ್ಲ, ಆ ಒಂದು ದಾರಿನೇ ಸುತ್ತಮುತ್ತ ಇದೀರ ಅಂತಂದ್ರೆ ಡೆಫಿನೆಟ್ಲಿ ಟ್ರೈ ಮಾಡಬಹುದಾ ಮಾಡಬಾರ್ದಾ ಅನ್ನೋದೇ ನನ್ನ ಮೇನ್ ಈ ಒಂದು ಪಾಯಿಂಟ್ ಆಫ್ ವ್ಯೂ ಈ ಒಂದು ವಿಡಿಯೋಗೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಕೊಡಿ. ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಭಯ್ಯ ಇಲ್ಲಿ ಅಲ್ಫಾಮ್ ಚಿಕನ್ ಮಾಡ್ತಾವ್ರೆ. ಭಯ್ಯ ಏ ಖಾಯ್ ಬೋಲ್ದು. ಸೊ ಅವ್ರು ಬಂದು ಅಲ್ಫಾಮ್ ಚಿಕನ್ ಮಾಡ್ತಾವ್ರೆ. ಆದರೆ ಅಲ್ಫಾಮ್ ಟ್ರೈ ಮಾಡ್ತೀನಿ, ಬಟ್ ನನಗೆ ಫ್ರೈಡ್ ಚಿಕನ್ ಇಸ್ ಟೋಟಲಿ ಲೈಕ್ ಏನು ಹೇಳೋದು, ಕ್ರೇವಿಂಗ್ ಆಗ್ತಾ ಇದೆ. ಆಲ್ರೆಡಿ ಅಂದಮ್ಮ. ಸೊ ಇಲ್ಲಿ ಆಫರ್ ಹಾಕಿದ್ರು ಹೊರಗೆ. ಸೊ ಬಕೆಟ್ ಚಿಕನ್ ಅವು ಇವು ಅಂತ. ಸೊ ಮೇನ್ಲಿ ಇವ್ರ ಹತ್ರ ಫ್ರೈಡ್ ಚಿಕನ್ ಹೈಲೈಟ್ ಅಥವಾ ಬೇರೆ ಏನಾರ ಇನ್ನು ಹಲವಾರು ಐಟಮ್ ಸಿಗುತ್ತಾ ಅನ್ನೋದೊಂದು ಮೈಂಡಲ್ಲಿ ಇತ್ತು. ಸೊ ಅದರಲ್ಲಿ ಫಸ್ಟ್ ಬಂದು ವಿ ಹ್ಯಾವ್ ಇವರ ಇನ್ಫ್ಯೂಸ್ ಚಿಕನ್, ಓಕೆನಾ. ಸೊ ಇನ್ಫ್ಯೂಸ್ ಚಿಕನ್ ಬೇಜಾನ್ ಕಡೆ ಟ್ರೈ ಮಾಡಿರ್ತೀರಾ, ಬಟ್ ಇಲ್ಲಿ ಹೇಗಿದೆ ಅನ್ನೋದು ನಿಮಗೆ ಟೇಸ್ಟ್ ಮಾಡಿ ಟ್ರೈ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ವಿ ಹ್ಯಾವ್ ಹಿಯರ್ ಸೊ ವಿಂಗ್ಸು, ಒಟ್ಟಿಗೆ ವಿ ಹ್ಯಾವ್ ಇವರ ಬ್ರೆಶ್ ಪೀಸ್ ಅಂತೀವಲ್ಲ, ಸೊ ಅದು ಸಹ ಇದೆ. ಸೊ ಮೇನ್ಲಿ ಫ್ರೈಡ್ ಚಿಕನ್ ಸ್ಪೆಷಲು, ಅದನ್ನು ಟ್ರೈ ಮಾಡೋಣ. ಬಟ್ ಐ ಆಮ್ ಈಗರ್ ಟು ಟ್ರೈ ಈ ಒಂದು ಇನ್ಫ್ಯೂಸ್ ಚಿಕನು. ಎವ್ರಿಥಿಂಗ್ ಇಟ್ ಈಸ್ ಇನ್ ಬಜೆಟಲ್ಲೂ ಸಿಗುತ್ತೆ, ಅಟ್ ದಿ ಸೇಮ್ ಟೈಮ್ ಅಫೋರ್ಡೆಬಲ್, ಅಟ್ ದಿ ಸೇಮ್ ಟೈಮ್ ಕ್ವಾಲಿಟಿ ಇದೆ, ಅದು ನಮಗೆ ಮೇನ್ ಮುಖ್ಯ. ರೇಟ್ ಕಡಿಮೆ ಐತೆ, ದಟ್ ಈಸ್ ಎವ್ರಿಥಿಂಗ್ ಇಸ್ ಫೈನ್, ಅದಿರಲಿ. ಬಟ್ ಕ್ವಾಲಿಟಿ ಇರಬೇಕಲ್ಲ ಊಟದಲ್ಲಿ. ಕ್ವಾಲಿಟಿ ಇಲ್ಲ ಅಂತಂದರೆ ರೇಟ್ ಕಡಿಮೆ ಇಕ್ಕಿನೂ ಸಹ ಪ್ರಯೋಜನ ಇಲ್ಲದೆ ಆಗೋಗ್ಬಿಡುತ್ತೆ. ಆ್ಯಂಡ್ ಇನ್ನೊಂದು ಜಸ್ಟ್ ಸ್ಟಾರ್ಟಿಂಗ್ ಬಂದು ಇವರ ಜಿಂಗರ್ ಬರ್ಗರು 129 ರೂಪೀಸಿಂದಾನೆ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂದು ಮೇನ್ ಪಾಯಿಂಟ್ ನಾನು ಈ ಒಂದು ಜಾಗಕ್ಕೆ ಸ್ಟಾಪ್ ಮಾಡಿದ್ದು, ಓಕೆನಾ. ಸೊ ಎಲ್ಲ ಆಫರ್ ಹೋಗ್ತಾ ತಿಳಿಸ್ತೀನಿ. ಇನ್ನೊಂದು 2 ಡಿಶ್ ಬಂದಿದೆ, ಅದು ನಿಮಗೆ ಹಂಗೆ ತೋರಿಸ್ಕೊಟ್ಬಿಡ್ತೀನಿ. ಇರೋ ಹತ್ರ 2 ವೆರೈಟೀಸ್ ಐತೆ, ಒಂದು ಬಂದು ಡಬಲ್ ಜಿಂಗರು, ಇನ್ನೊಂದು ಸಿಂಗಲ್ ಜಿಂಗರ್ ಅಂತ. ಸೊ 2 ತೊಗೊಂಡಿದ್ದೀನಿ, 2 ತೋರಿಸ್ಕೊಡ್ತೀನಿ. ನಿಮಗೆ ಯಾವ್ದು ಬೇಕೋ ಅದು ಆರಾಮಾಗಿ ನೀವು ಮಜಾ ಮಾಡಿ ಅಂತೆ. ಲೈವ್ ಆಗೇ ಬಂದು ನಿಮಗೆ ಸೊ ಇನ್ಫ್ಯೂಸ್ ಚಿಕನ್ ಆರ್ಡರ್ ಮಾಡಿದ ತಕ್ಷಣವೇ ನಿಮಗೆ ಫೇರ್ ಮಾಡಿಕೊಡ್ತಾರೆ. ಅದು ನೀವು ಬ್ರೋತ್ ಮಾಡೋ ಟೈಮಲ್ಲಿ ಅದರಿಂದ ಒಂದು ಏನು ಹೇಳೋದು, ಒಂದು ಕ್ರೀಮ್ ಔಟ್ ಸ್ಟ್ರಕ್ಚರ್ ಆಗೋದು ನೋಡಿ, ಕ್ರೀಟಾಗಿರುತ್ತೆ ಮಾತ್ರ ತಿನ್ನೋಕ್ಕೆ. ಟೆಂಪ್ಟಿಂಗ್ ಆಗ್ತೈತೆ ಆಗಲಿ. ನಾವು ತೋರ್ಸಕ್ಕೆ ನಾನು ಮಾಡ್ಬೋದಾ? ಈ ಥರ ನೀವು ಟ್ರೈ ಮಾಡೋಕೆ ಹೋಗ್ಬೇಡಿ. ಸೊ ನಾನು ಜಸ್ಟ್ ನಿಮಗೆ ತೋರಿಸೋಣ ಅಂತ ಮಾತ್ರ ಇಸ್ಕೊಂಡಿರೋದು. ಸಪ್ರೇಟಾಗಿ ನಿಮಗೆ ಆ ಪೀಸ್ ಯಾವ ಲೆವೆಲಿಗೆ ಬೆಂದಿರುತ್ತೆ ಅಂತಂದರೆ, ಆಹಾ, ಒಳಗಡೆ ಆ ಚೀಸಿ ಟೆಕ್ಸ್ಚರ್ ಇರಲಿ, ಆಮೇಲೆ ಅಟ್ ದಿ ಸೇಮ್ ಟೈಮ್ ಇವರ ಒಂದು ಮಸಾಲಿನ ಘಮ ಬರ್ತದೆ. ಆ ಚೀಸಿನ ಫ್ಲೇವರು, ಕ್ರೀಮಿ ಫ್ಲೇವರ್ ಏನಿದೆಯಲ್ಲ, ಅದು ಅದ್ಭುತವಾಗೈತೆ. ಈ ಪೀಸ್ ಮಾತ್ರ ಒಂದು ಟ್ರೈ ಮಾಡ್ತೀನಿ ನೋಡಿ, ಹೊರಗೆ ಆ ಕ್ರೀಮ್ ಹಾಗೆ ಬಂದ್ಬಿಡ್ತೈತೆ. ವಾವ್, ನನಗೆ ಹೆಂಗೆ ಡಿಪ್ ಮಾಡ್ಕೋಬೋದು ಹೊರಗೆ ಬಂತೈತಲ್ಲ ಆ ಕ್ರೀಮ್ನ. ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು. ಇದರ ಪ್ರೈಸು ಸಹ ನಿಮಗೆ ಅಫೋರ್ಡೆಬಲ್ ಆಗೈತೆ. ಇಟ್ಸ್ ನಾಟ್ ಓವರ್ಲಿ ಪ್ರೈಸ್, ನಾಟ್ ಇದು ಮಾತ್ರ ಅಂತಲ್ಲ, ಯಾವುದೇ ಡಿಶ್ ಇರಲಿ. ಬಕೆಟ್ ಪ್ರೈಸ್ ಸಹ ಅಷ್ಟೇ. ಸೊ ಇವತ್ತೊಂದು ಗುರುವಾರ ಬಂದಿರೋದ್ರಿಂದ ಗುರುವಾರ ಮತ್ತು ಶುಕ್ರವಾರಕ್ಕೆ ಒಂದು ಆಫರ್ ಐತೆ, ಸೋಮವಾರ ಮಂಗಳವಾರಕ್ಕೆ ಒಂದು ಆಫರ್ ಐತೆ. ಸೊ ಇವತ್ತು ನಾನು ಬಂದಿರೋ ದಿವಸ ಆಫರ್ ಬಂದು ನಿಮ್ಮ ಬೋರ್ಡ್ ನೋಡಿರ್ತೀರಾ. ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ನೀವು ಬರ್ತೀರಾ ಅಂತಂದರೆ ಒಳ್ಳೆ ಜಾಗ. ಈ ASMR ವೀಡಿಯೋಸ್ ನೋಡಿರ್ತೀರಲ್ಲ, ಅದರಲ್ಲಿ ಬರ್ತೈತ ಸೌಂಡು. ಓಕೆ, ಒಳ್ಳೆಯ
ಮಸಾಲೆ ಫ್ಲೇವರ್ ಬರ್ತೈತೆ. ಆಹಾ, ವಾವ್. ಯೂಶಲಿ ನನಗೆ ಫ್ರೈಡ್ ಚಿಕನ್ ಅಂದರೆ ಇಷ್ಟನೇ. ಯಾರಿಗೆ ಇಷ್ಟ ಇಲ್ಲ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ, ಯಾರಿಗೆ ಇಷ್ಟ ಇಲ್ಲ ಅಂತ. ಎಲ್ರಿಗೂ ಇಷ್ಟ ಇರುತ್ತೆ ಫ್ರೈಡ್ ಚಿಕನ್. ಇಸ್ ಲೈಕ್ ನಾವು ನಮ್ಮ ಕಾಲೇಜ್ ಡೇಸಲ್ಲಿ ಫ್ರೆಂಡ್ಸ್ ಜೊತೆ ಒಂದು ಬಜೆಟ್ ರೇಟಲ್ಲಿ ಹೋಗಿ ತಿನ್ನೋಂಥ ಒಂದು ಡಿಶ್ಶು. ಆರಾಮಾಗಿ ಹೋಗ್ತೀವಿ, ಬಕೆಟ್ ತೊಗೋತೀವಿ, ವಿಂಗ್ಸು, ಲೆಗ್ ಪೀಸು ಅಥವಾ ಬ್ರೆಸ್ಟ್ ಪೀಸು ಅಂತ ತೊಗೊಂಡು ಆರಾಮಾಗಿ ಚಿಲ್ ಮಾಡಿ ಮಜಾ ಮಾಡಿ ಬರ್ತೀವಿ ಎಲ್ಲ. ಆ ಟೈಮಿಂದನೂ ಇಷ್ಟ ನನಗೆ. ವಿಂಗ್ಸ್ ಹೇಳೋದೇ ಬೇಡ, ಆ ಪಾರ್ಟೇ ಸಖತ್ತು ಟೆಂಡರ್ ಆಗಿರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಒಂದು ಫ್ರೈಡ್ ಚಿಕನ್ ನನಗೆ ಇಷ್ಟ ಆಗಿದ್ದು ಬಂದು ಇವರ ಮಸಾಲೆನೇ. ಒಂದು ರೀತಿ ಆ ಟೇಸ್ಟಲ್ಲಿ ಯುನಿಕ್ ಆಗೈತೆ. ಆ ಫ್ಲೇವರ್ ಇರಲಿ, ಜಾಸ್ತಿ ಓವರ್ಲಿ ಡೀಪ್ ಫ್ರೈಡ್ ಆಗಿಲ್ಲ. ಇಟ್ ಹ್ಯಾಸ್ ಇಟ್ಸ್ ಕನ್ಸಿಸ್ಟೆನ್ಸಿ. ಆ ಒಂದು ಫ್ರೈಡ್ ಆಗಿರೋ ಲೆವೆಲ್ ಇರಲಿ. ಫ್ರೈಡ್ ಚಿಕನ್ ಲವರ್ಸ್ ಆಗಿದ್ದರೆ ಡೆಫಿನೆಟ್ಲಿ ಟ್ರೈ ಮಾಡೋ ಒಂದು ಜಾಗ ಇದು. ಅದಾದಮೇಲೆ ಆರಾಮಾಗಿ ಖಾಲಿ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಮ್ಮ ಹತ್ರ ಇವರ ಜಿಂಗರ್ ಬರ್ಗರ್ ಐತೆ. ಸೊ ಇದೊಂದು ಹೈಲೈಟ್ ಅಂತ ಹೇಳ್ಬೋದು. ಸೊ ಆಫ್ಟರ್ ಈ ಒಂದು ಫ್ರೈಡ್ ಚಿಕನ್ ನಂತರ ಇದೊಂದು ರೀತಿ ಹೈಲೈಟು. ಜಿಂಗರ್ ಬರ್ಗರಲ್ಲಿ 2 ವೆರೈಟಿ ಬರೋ, ಒಂದು ಸಿಂಗಲ್, ಒಂದು ಡಬಲ್ಲು. ಸೊ ನಿಮಗೆ ಆ ಚಿಕ್ಕದು ಒಂದು ದೊಡ್ಡದು ಅಂತ ಆ ಥರ ಒಂದು ಸಿಗುತ್ತೆ. ಸೊ 2 ಟ್ರೈ ಮಾಡಿದ್ರೆ ಆಲ್ಮೋಸ್ಟ್ ಒಳಗಡೆ ಸ್ಟಫಿಂಗ್ ಸೇಮೇ, ಬಟ್ ನಿಮಗೆ ಡಬಲ್ ಹೇಗಿರುತ್ತೆ ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ. ಖಂಡಿತ ಮೆಸ್ಸಿಯಾಗಿ ಹೋಗುತ್ತೆ. ಸಗದಾಗಿದೆಯಲ್ಲ ನೋಡೋಕ್ಕೆ ಮಾತ್ರ. ಇದು ಕಂಪ್ಲೀಟ್ ಸ್ಟಫ್ಡು. ಒಳಗಡೆ ಬಂದು ಕ್ಯಾಬೇಜ್ ಐತೆ, ಆನಿಯನ್ ಐತೆ, ಟೊಮ್ಯಾಟೊ ಐತೆ, ಎಲ್ಲ ಐತೆ, ಎಲ್ಲ ಐತೆ. ಚೀಸು ಐತೆ. ವಾವ್, ಲೇಯರ್ ಆಫ್ ಬನ್ನು, ಒಂದು ಚೀಸು, ಆ ಟೊಮ್ಯಾಟೊ, ಆ ಈರುಳ್ಳಿ, ನಂತರ ಫೈನಲಿ ಬಂದು ನಿಮಗೆ ಆ ಚಿಕನಿನ ಆ ಪೀಸಸ್ ಚಂಕ್ಸ್ ನಿಮಗೆ ಬೈಟ್ ಮಾಡೋಕ್ಕೆ ಸಿಗ್ತದೆ. ಇಟ್ಸ್ ರಿಯಲಿ ಕ್ರೇಜಿ. ಜಿಂಗರ್ ಬರ್ಗರ್ ಮಾತ್ರ ಅದ್ಭುತ ಅವರು. ಐ ವಾಸಂಟ್ ಎಕ್ಸ್ಪೆಕ್ಟಿಂಗ್ ಈ ಟೇಸ್ಟ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಇಟ್ ಹ್ಯಾಸ್ ಇಟ್ಸ್ ಫ್ಲೇವರ್, ಬಟ್ ಇಟ್ ಈಸ್ ಮೈಲ್ಡ್. ಮೋರ್ ಓವರ್ಲಿ ನಿಮಗೆ ಆ ಒಂದು ಆ ಬರ್ಗರಿನ ಟೇಸ್ಟು, ಆ ಚಿಕನಿನ ಏನು ಟೇಸ್ಟ್ ಇದೆಯಲ್ಲ, ಫ್ರೈಡ್ ಚಿಕನ್ ಒಳಗಡೆ ಹಾಕಿರೋದು, ಅದು ಬಂದು ನಿಮಗೆ ಅಟ್ರಾಕ್ಟ್ ಆಗುತ್ತೆ. ನೀವು ಈ ಒಂದು ಜಿಂಗರ್ ಬರ್ಗರ್ನ ನೀವು ಈ ಥರ ಕಂಪೇರ್ ಮಾಡ್ಕೋಬೋದು ಆರಾಮಾಗಿ. ಬೇರೆ ಕಡೆ ಎಷ್ಟು ಸಿಗುತ್ತೆ, ನಾನು ನೋಡಿರೋದು ಬಂದು ನಿಯರ್ಲಿ 190, 200, 210 ಹೋಗುತ್ತೆ. ಬಟ್ ಇವ್ರ ಹತ್ರ ಒಂದು ಸ್ಟಾರ್ಟಿಂಗ್ ಪ್ರೈಸ್ 129 ರುಪೀಸು. ಆ್ಯಂಡ್ ಇನ್ನೊಂದು ಬಂದು ಕಿಡ್ಸಿಗೆ ಅಂತ ಒಂದು ಇಕ್ಕವ್ರೆ. ಈಗ ಮೆನ್ಯೂ ನೋಡಾದ್ಮೇಲೆ ನನಗೆ ಗೊತ್ತಾಯಿತು, ಈಗ ಜಸ್ಟ್ ಅಬ್ಸರ್ವ್ ಮಾಡಿದೆ ಈಗ ಲೈವಲ್ಲೇ ನಿಮಗೆ. ಸೊ ಕಿಡ್ಸಿಗೆ ಬಂದು 59 ರೂಪಾಯಿ. ಸೊ 60 ರೂಪಾಯಿಂದ ನಿಮಗೆ ಬರ್ಗರ್ ಸಿಗುತ್ತೆ, ಓಕೆನಾ. ನಂತರ ಒಂದು 79 ರೂಪಾಯಿಗೆ ಒಂದು ವ್ರ್ಯಾಪ್ ಹಾಕವ್ರೆ, ದಟ್ ಇಸ್ ಕ್ರಿಸ್ಪಿ ಶವರ್ಮ ಅಂತ ಹಾಕವ್ರೆ. ಹಂಗೆ ಚಿಕನ್ ಬರ್ಗರ್, ಚಿಕನ್ ನಗೆಟ್ಸು 89 ರೂಪಾಯಿ, ವೆಜ್ ನಗೆಟ್ಸು 59 ರೂಪಾಯಿ. ಅದೇ ರೀತಿ ನಿಮಗೆ ಮೀಲ್ ಥರ ಐತೆ ಒಂದು 99 ರೂಪಾಯಿಗೆ ಫ್ರೈಸು, ಮತ್ತು ಒಂದು ರೀತಿ ಏನು ಹೇಳೋದು, ಒಂದು ಫ್ರೈಡ್ ಚಿಕನ್ ಥರ ಎಲ್ಲ ಕೊಟ್ಬಿಡ್ತಾರೆ. ಸೊ ದೇ ಹ್ಯಾವ್ ವೆರೈಟೀಸ್ ಆಫ್ ಡಿಶ್ಗಳು. ಹಾಟ್ ಡಾಗ್ ಐತೆ, ವೆಜ್ ವ್ರ್ಯಾಪ್ ಐತೆ. ಸೊ ನಿಮಗೆ ಬಕೆಟ್ ಮೀಲ್ ಬಂದರೆ ಇನ್ನು ನಿಮಗೆ ಬಕೆಟ್ ಮೀಲಲ್ಲಿ ಯು ಕ್ಯಾನ್ ಲೈಕ್ ಒಂದು ಕಾಂಬೋ ಥರ ಸಿಗ್ಬಿಡುತ್ತಲ್ಲ. ಸೊ ಯು ವಿಲ್ ಹ್ಯಾವ್ ಫನ್ ದೇರ್. ಆರಾಮಾಗಿ ನೀವು ಫ್ರೆಂಡ್ಸ್ ಜೊತೆ ಬಂದರೆ ಚಿಲ್ ಮಾಡ್ಬೋದು ಅಂದ್ಕೊಳ್ಳಿ. ಯಾವ್ದಾರು ಬರ್ಡೇ ಇದ್ರೆ ಎತ್ತಾಕೋ ಬಂದ್ಬಿಡಿ ಅವ್ನು ಆರಾಮಾಗಿ ಜಾಗಕ್ಕೆ. ಯು ವಿಲ್ ಹ್ಯಾವ್ ಫನ್ ಅಟ್ ದಿ ಸೇಮ್ ಟೈಮ್ ವಿಲ್ ಹ್ಯಾವ್ ಗುಡ್ ಫುಡ್ ಹಿಯರ್. ಬಂದರೆ ನೀವು ತೊಗೋಬೋದು ಅನ್ನೊಂದು ಡಿಶಿನ್ ಇರುತ್ತಲ್ಲ. ಸೊ ಅದನ್ನೇ ನಿಮಗೆ ತೋರಿಸ್ಕೊಟ್ಟಿರೋದು. ನಾನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರೆ ಆರಾಮಾಗಿ ಆ ಮೀಲ್ ತೊಗೋಬೋದಿತ್ತು ಅಥವಾ ಬಕೆಟ್ ತೊಗೋಬೋದಿತ್ತು. ಬಟ್ ನಂತರ ನೀವು ಬಂದರೆ ಏನು ತೊಗೋತಿರೋ ಆರಾಮಾಗಿ ಅಂತ ತಗೊಂಡು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಬರ್ತೀನಿ, ಔಟ್ರೋಲ್ ಸಿಗೋಣ, ಓಕೆನಾ. ಖಾಲಿ ಮಾಡಿಬಿಟ್ಟು ಪರ್ಟಿಕ್ಯುಲರ್ ಆಗಿ ಒಂದು 2 ಐಟಮು ಮ್ಯಾಂಡೇಟ್ರಿ ನನ್ನ ಮೈಂಡಲ್ಲಿ ಐತಿ. ಈಗ ಸಿಗೋಣ. ಆಲ್ಮೋಸ್ಟ್ ನಾನು ಇಲ್ಲೊಂದು 3 ಡಿಶಸ್ ಟ್ರೈ ಮಾಡಿದೆ. ಬಟ್ ನನಗೆ ಪರ್ಟಿಕ್ಯುಲರ್ ಆಗಿ ಇವರ ಫ್ರೈಡ್ ಚಿಕನ್, ನಂತರ ಬಂದು ಆ ಜಿಂಗರ್ ಬರ್ಗರು. ಸೊ ನೀವು ಸಿಂಗಲ್ ತೊಗೊಳ್ಳಿ, ಡಬಲ್ ತೊಗೊಳ್ಳಿ, ಅದು ನಿಮ್ಮ ಇಷ್ಟನೇ. ಬಟ್ ನಾನು ಟ್ರೈ ಮಾಡಿದ್ದು ಬಂದು ಡಬಲ್ ಟ್ರೈ ಮಾಡಿದೆ ಆ್ಯಸ್ ಯೂಶುವಲ್, ಓಕೆನಾ. ಸೊ ಡಬಲ್ ನಿಮಗೆ 2 ಪೀಸ್ ಹೋಗುತ್ತೆ. ದಟ್ ಈಸ್ ವಾಟ್ ಮೈನ್ ಸ್ಪೆಷಾಲಿಟಿ ಅದರಲ್ಲಿ. ಸೊ ಅದು ನನಗೆ ಭಾಳ ಇಷ್ಟ ಆಯಿತು, ಪರ್ಟಿಕ್ಯುಲರ್ಲಿ ಫ್ರೈಡ್ ಚಿಕನ್, ಓಕೆನಾ. ಸೊ ಇಫ್ ಯು ವಾಂಟ್ ಟು ಟ್ರೈ ಸಮಥಿಂಗ್ ಯೂನಿಕ್ ಆ್ಯಂಡ್ ಸಮಥಿಂಗ್ ಲೈಕ್ ನೀನು ಹೇಳೋದು, ಒಂದು ಆ ಫ್ಲೇವರ್ ವೈಸೇ ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದ್ರು ಅನಿಸ್ಬೇಕು ಅಂತಂದರೆ ನೀವು ಡೆಫಿನೆಟ್ಲಿ ಯು ಕ್ಯಾನ್ ಕಮ್ ಟು US ಫ್ರೈಡ್ ಚಿಕನ್. ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ನಾಳೆ ಏನೋ ಒಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶಾರುಖ್.